ನಮಸ್ಕಾರ. ಕಲ್ಲಪ್ಪಣ, ನಾನು ಅಂಗಡಿಯಲ್ಲಿ ಮಾತಾಡ್ಕೊಂಡು ಕುಂತಿದ್ದೆವು. ಆ ಅಂಗಡಿಯಾಗ ಒಂದು ಗಡಿಯಾರ ಇತ್ತು. ಕಲ್ಲಪ್ಪಣ್ಣ ನಮಗೆ ಕೇಳಿದೆ, ಅಮ್ಮ ಟೈಮ್ ಎಷ್ಟಾಗ್ಯದು, ಸಮಯ ಎಷ್ಟಾಗ್ಯದು ಅಂತ ಕೇಳಿದ. ನಾನು ಗಡಿಯಾರ ಅಲ್ಲೇ ಇತ್ತು, ನೋಡಿದೆ, ಹೇಳಿದೆ, ಆತ ನೀನು ಆ ಸಮಯವನ್ನು ಹೇಳಬೇಕಿದ್ರೆ ಆ ಗಡಿಯಾರವನ್ನು ನಂಬಿ ಹೇಳಿದೆ. ಯಾಕೆ ಗಡಿಯಾರನ ನಂಬ್ತಿ ಅಂತ ನನಗೆ ಕೇಳಿದೆ. ನಾಂದೆ, ಅಲ್ಲೋ ಅಣ್ಣ, ಅದು ಸಮಯ ತೋರ್ಸೋಕ್ಕೆ ಅದನ್ನು ನಿರ್ಮಾಣ ಮಾಡೀವಿ. ಅದು ಕೆಲಸನೇ ಸಮಯ ತೋರಿಸೋದು, ಸರಿಯಾದ ಸಮಯವನ್ನು ತೋರಿಸ್ಬೇಕು. ಅದಕ್ಕೆ ಅದನ್ನು ನಾನು ನಂಬ್ತೀನಿ, ಅದನ್ನು ನೋಡಿ ಹೇಳ್ತೀನಿ ಅಂತ ನಾನು. ಅಮ್ಮ, ಅದ್ರಾಗ ಇನ್ನೊಂದು ವಿಷಯ ಅದ ಅನ್ನೋ ಮಾತನ್ನು ಕಲ್ಲಪ್ಪಣ್ಣ ಹೇಳ್ತಾನೆ. ಗಡಿಯಾರ ನಿಯಮಗಳಿಗೆ ಬದ್ಧವಾಗಿ ಅದು ಕಾರ್ಯವನ್ನು ನಿರ್ವಹಿಸ್ತದೆ. ಅದು ನಿಯಮ ಬಿಟ್ಟು ಹೋಗಲ್ಲ, ನಿಯಮಗಳ ಪ್ರಕಾರನೇ ಕೆಲಸ ಮಾಡ್ತದೆ. ಅದಕ್ಕಾಗಿ ಅದನ್ನು ಎಲ್ಲರೂ ನಂಬುತ್ತಾರೆ. ಹಂಗೆ ಮನುಷ್ಯನೂ ಕೂಡ ನಿಯಮದ ಪ್ರಕಾರ ಕೆಲಸ ಮಾಡಕತ್ನು ಅಂದರೆ, ನಿಯಮಕ್ಕೆ ಬದ್ಧನಾಗಿದ್ನು ಅಂದರೆ ಅವನನ್ನೂ ಕೂಡ ನಂಬ್ತಾರೆ ನೋಡ್ತಾರೆ ನಾವು ಮಾತು ಕಲ್ಲಪ್ಪಣ್ಣ ಹೇಳ್ತಾರೆ. ನಿಯಮಗಳಿಗೆ ಯಾರು ಬದ್ಧರಾಗಿರುತ್ತಾರೆ ಅಂತ ವ್ಯಕ್ತಿಗಳನ್ನ ಎಲ್ಲರೂ ನಂಬ್ತಾರೆ. ನಿಯಮಗಳಿಂದ ಆಚೆ ಇರುವವರನ್ನ ಯಾರು ನಂಬೋದಿಲ್ಲ. ಯಾಕಂದ್ರೆ ಅವ್ರು ಯಾವಾಗ ಹೆಂಗಿರ್ತಾರೆ, ಏನಾಗ್ತದೆ ಗೊತ್ತಾಗಲ್ಲ, ಯಾವಾಗ ಹೆಂಗೆ ಪಲ್ಟಿಸ್ತಾರೂ ಗೊತ್ತಾಗಲ್ಲ. ನಿಯಮಗಳಿಗೆ ಬದ್ಧನಾದಂಥ ವ್ಯಕ್ತಿ, ನಿಯಮಗಳಿಂದ ಇರ್ತಕ್ಕಂಥ ವ್ಯಕ್ತಿ ಆತ ಪಲ್ಟಾಸೋದಿಲ್ಲ, ಉಲ್ಟಾ ಹೊಡೆಯಲ್ಲ. ಒಂದೇ ಮಾತು ಇರ್ತದೆ ಅವನಲ್ಲಿ ಪ್ರಾಮಾಣಿಕತೆ ಇರ್ತದೆ. ಯಾಕಂದ್ರೆ ನಿಯಮಗಳಿಗೆ ಬದ್ಧನಾಗಿರ್ತಾನೆ. ನಿಯಮಗಳನ್ನ ಅನುಸರಿಸದೇ ಇರತಕ್ಕಂಥ ವ್ಯಕ್ತಿಯಲ್ಲಿ ಶಿಸ್ತು ಕೂಡ ಇರುವುದಿಲ್ಲ, ಪ್ರಾಮಾಣಿಕತೆ ಕೂಡ ಇರೋದಿಲ್ಲ. ಅವನು ಜೀವನ ಒಂದು ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಜೀವನ ಆಗಿರ್ತದೆ. ಒಂದು ಗಡಿಯಾರದ ಮೂಲಕ ಸಂದೇಶವನ್ನ ನಾವು ಪಡಿಬಹುದು. ನಿಯಮಗಳ ಕುರಿತು, ಶಿಸ್ತಿನ ಕುರಿತು. ಗಡಿಯಾರ ನೋಡ್ರಿ, ಅದೊಂದು ನಿಯಮದ ಪ್ರಕಾರನೇ ಸಾಗ್ತಾ ಹೋಗ್ಬೋದು. ಅದಕ್ಕಾಗಿ ಅದನ್ನು ನಾವು ನಂಬ್ತೀವಿ. ಹಂಗೆ ಮನುಷ್ಯನು ಕೂಡ ನಿಯಮಕ್ಕೆ ಬದ್ಧನಾಗಿದ್ದರೆ ಆತನನ್ನು ಎಲ್ಲರೂ ನಂಬುತ್ತಾರೆ. ನಾವು ಮನುಷ್ಯರನ್ನು ನಂಬಬೇಕಂದ್ರೆ ಹೆಂಗಾಗ್ತದೆ ಅಂದ್ರೆ, ದೂರ್ಲಿಂದ ನೋಡಕ್ಕೆ ಎಲ್ಲರೂ ಚಂದೇ ಕಾಣ್ತಾರೆ, ನಮಗೆ ಒಳ್ಳೆಯವರೇ ಕಾಣ್ತಾರೆ ದೂರದಿಂದ ನೋಡಿದಾಗ. ಅದೇ ಹತ್ತಿರದಿಂದ ಹೋದಾಗ ಸತ್ಯ ಗೊತ್ತಾಗ್ತದೆ. ಅವಾಗ ಏನು ನಿಜವಾದ ಆ ವ್ಯಕ್ತಿಯ ವ್ಯಕ್ತಿತ್ವದ ಸತ್ಯ ನಮ್ಮ ಎದುರು ಅನಾವರಣ ಆಗ್ತದೆ, ಬಿಚ್ಕೊಳ್ತದೆ. ಆ ಕಾರಣಕ್ಕಾಗಿ ದೂರದಿಂದ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸುಂದರವಾಗಿ ನೋಡ್ತೀವಿ, ಆ ವ್ಯಕ್ತಿ ಹಂಗಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಂಗೆ ಅದನ್ನು ಇಲ್ಲೋ ಅಂತ ಆ ಕ್ಷಣಕ್ಕೆ ನಿರ್ಧಾರ ಮಾಡಬಾರ್ದು. ದೂರದಿಂದ ನೋಡಿದಾಗ ಇರ್ಬೋದು, ಇಲ್ಲದೆ ಇರಬಹುದು. ಹತ್ತಿರದಿಂದ ಪರೀಕ್ಷಿಸಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಆ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ. ಅದಕ್ಕೆ ನಮ್ಗೆ ಗೊತ್ತಾಗಲ್ಲ. ಕೆಲವೊಂದು ಸರಿ ಏನು ಮಾಡಿಬಿಡ್ತೀವಿ, ನಾವು ದೂರದಿಂದ ನೋಡಿರ್ತೀವಿ, ಚಂದ ಕಾಣ್ತಾರೆ, ಎಲ್ಲರೂ ಚಂದೇ ಕಾಣ್ತಾರೆ, ಎಲ್ಲರೂ ಒಳ್ಳೆಯವರೇ ಕಾಣ್ತಾರೆ. ಆ ದೂರದಿಂದ ನೋಡಿದಾಗ ಒಳ್ಳೆತನ ಒಳ್ಳೆಯವರು ಅನಿಸಿರ್ತಾರೆ. ಅದಕ್ಕಾಗಿ ಅವ್ರನ್ನ ನಂಬಿಬಿಡ್ತೀವಿ. ನಂಬಿದ ನಂತರ ನಾವು ಮೋಸ ಹೋಗಿಬಿಡ್ತೀವಿ. ಮೋಸ ಹೋದ ನಂತರ ನಾವು ಗುಳಾಡ ಕುಂತ್ಕೊಂಡಿರ್ತೀವಿ. ಯಾಕೆ ಹಿಂಗೆ ಯಾಕಾಗ್ತದೆ ಅಂದ್ರೆ, ನಾವು ಹತ್ತಿರದಿಂದ ಕಾಣದೆ ದೂರದಿಂದ ನೋಡಿ ನಂಬಿ ಅವ್ರ ಹತ್ರ ಹೋಗಿಬಿಟ್ಟಿರ್ತೀವಿ. ಇನ್ನಡಿ ನಮ್ಗೆ ಅಲ್ಲಿ ತೊಂದರೆ ಆಗ್ತದೆ. ಯಾವಾಗಲೂ ಯಾವುದೇ ವ್ಯಕ್ತಿಯನ್ನು ನಾವು ನಂಬಬೇಕಿದ್ರೆ ಬರೀ ದೂರದಿಂದ ನೋಡಿ ಅಷ್ಟೇ ನಂಬಬಾರ್ದು, ಹತ್ತಿರದಿಂದ ಹೋಗಿ ನಂಬಬೇಕು. ಆತ ನಿಯಮಕ್ಕೆ ಬದ್ಧನಾಗಿದ್ದಾನೋ ಇಲ್ಲವೋ ಅಂತೇಳಿ. ಆತ ನಿಯಮಕ್ಕೆ ಬದ್ಧನಾಗಿದ್ದರೆ ಆತನನ್ನು ನಾವು ನಂಬಬೇಕು, ಗಡಿಯಾರದಂತೆ. ಇಲ್ಲ ಅಂದ್ರೆ ಇಲ್ಲ.
ಇಲ್ಲಿ ನಾವು ಬೇರೆಯವರನ್ನು ನಂಬೋದಾಯ್ತು, ನಮ್ಮನ್ನು ಬೇರೆಯವ್ರು ನಂಬಬೇಕಂದ್ರೆ, ಬೇರೆಯವ್ರಿಗೆ ನಾವು ಸುಂದರವಾಗಿ ಕಾಣಬೇಕಂತಂದರೆ ನಾವು ಕೂಡ ನಿಯಮಗಳಿಗೆ ಬದ್ಧರಾಗಿರೋದನ್ನು ಕಲಿಯಬೇಕಾಗ್ತದೆ. ಬೇರೆಯವರಿಂದ ಶಿಸ್ತನ್ನು ನಾವು ಬರೀ ನಿರೀಕ್ಷಿಸೋದಲ್ಲ, ಮೊದಲು ನಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಕಣ್ಣುಗಳು ನಾವು ಸ್ವಚ್ಛ ಮಾಡ್ಕೊಳ್ಬೇಕಾಗ್ತದೆ, ನಮ್ಮ ದೃಷ್ಟಿಕೋನ ಸ್ವಚ್ಛ ಮಾಡ್ಕೊಳ್ಬೇಕಾಗ್ತದೆ, ನಮ್ಮ ವ್ಯಕ್ತಿತ್ವ ಸರಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಮೊದಲು ನಾವು ಪರಿಶುದ್ಧರಾಗಿ ನಂತರ ಬೇರೆಯವರಿಗೆ ನಂಬೋದು ಬಿಡೋದು, ಅವ್ರ ನಿಯಮ ಬದ್ಧರಾಗಿದ್ದಾರೋ ಇಲ್ಲವೋ ಅನ್ನೋದನ್ನು ಪರೀಕ್ಷಿಸೋದು ಮಾಡಬೇಕು. ಅಂದ್ರೆ ಅವಾಗ ನಮಗೆ ಸರಿಯಾಗಿ ಕಾಣಕ್ಕೆ ಶುರುವಾಗ್ತದೆ. ನಾವು ಹೆಂಗಾರ ಇದ್ದು ನಮ್ಮ ಕಣ್ಣಿನಲ್ಲಿ ಎಂತೆಂಥವು ಪರದೆಗಳು ಹಾಕ್ಕೊಂಡು ಬೇರೆಯವ್ರು ಸರಿ ಇಲ್ಲ ಅನ್ಕೊಂತ ಹೋದೆವು ಅಂತಂದ್ರೆ ಅವ್ರು ಸರಿನೇ ಕಾಣಲ್ಲ. ಯಾಕಂದ್ರೆ ನಮ್ಮ ಕಣ್ಣಿಗೆ ಪರದೆ ಮುಚ್ಚದ ಸರಿ ಬಂದ್ಬಿಟ್ಟದ, ಎಲ್ಲ ಮಸಕ್ ಕಾಣಕತ್ತದ, ಯಾವುದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ನಮ್ಮ ಕಣ್ಣಿಗೆ ಪರಿ ಬಂದ್ಸಲ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂದ್ರೆ ಇಡೀ ಜಗತ್ತೇ ಅಸ್ಪಷ್ಟ ಅಂತ ಅನ್ಬಾರ್ದು. ಜಗತ್ತು ಸ್ಪಷ್ಟವಾಗಿ ಅದ, ನಮ್ಮ ಕಣ್ಣಿನ ಪರಿಯನ್ನು ನಾವು ಸರಿಸ್ಕೋಬೇಕಾಗ್ಯದ. ಹಂಗೆ ಮೊದಲು ನಾವು ಗಡಿಯಾರದಂತೆ ನಿಯಮಕ್ಕೆ ಬದ್ಧರಾಗಿ ನಮ್ಮ ವ್ಯಕ್ತಿತ್ವವನ್ನು ಪರಿಶುದ್ಧವಾಗಿ ಮಾಡಿಕೊಳ್ಬೇಕು. ಜೊತೆಗೆ ಬೇರೆಯವರ ವ್ಯಕ್ತಿತ್ವದ ಪರಿಚಯ ನಮಗೆ ಕಾಣುವ ಅರ್ಹತೆ ನಮಗೆ ಸಿಗ್ತದ. ಆ ಅರ್ಹತೆಯಿಂದ ಅವರನ್ನು ನಂಬಬೇಕು, ಬಿಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಗಡಿಯಾರವನ್ನು ಎಲ್ಲರ ಮನೆಯಲ್ಲಿ ಇರ್ತದೆ. ಗಡಿಯಾರವನ್ನು ನೋಡಿದಾಗ ನಾವು ಈ ವಿಚಾರವನ್ನು ನೆನಪಿಸ್ಕೊಳ್ಬೇಕು. ಹೆಂಗೆ ಗಡಿಯಾರ ನಿಯಮಕ್ಕೆ ಬದ್ಧಾಗ್ಯದ ಹಂಗೆ ನಾನು ನಿಯಮಕ್ಕೆ ಬದ್ಧನಾಗಿರಬೇಕು. ಅದರಿಂದ ನಂಬಿಕೆ, ವಿಶ್ವಾಸಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ಅನ್ನುವ ವಿಚಾರವನ್ನು ನಾವು ನೆನಪಿಟ್ಕೋಬೇಕು. ಜೊತೆಗೆ ಯಾವ ವ್ಯಕ್ತಿ ನಿಯಮಕ್ಕೆ ಬದ್ಧನಾಗ್ತಾನೆ ಆತನಿಗೆ ಗೌರವ ಸಿಗ್ತದೆ, ನಂಬಿಕೆ ಸಿಗ್ತದೆ, ಪ್ರೀತಿ ಸಿಗ್ತದೆ. ಧನ್ಯವಾದಗಳು.